ಈ ದಿನ ಆತ್ಮೀಕನ ಸರಪಣಿಗಳ ಬಗ್ಗೆ ನೋಡೋಣ. ಆತ್ಮೀಕನ ಸರಪಣಿಗಳು. ಸರಪಣಿಗಳು ಅಂದರೆ ಬಂಧಿಸಲ್ಪಡುವಂಥದ್ದು. ನಮ್ಮ ಜೀವಿತದಲ್ಲಿ ಕೆಲವೊಂದು ಸಾರಿ ನಾವು ಬಂಧಿಸಲ್ಪಡ್ತೇವೆ. ಕೆಲವರು ಆರ್ಥಿಕ ಸಮಸ್ಯೆಗಳಲ್ಲಿ ಬಂಧಿಸಲ್ಪಡ್ತಾರೆ. ಇನ್ನು ಕೆಲವರು ಅನಾರೋಗ್ಯ ಸಮಸ್ಯೆಗಳಿಂದ ಬಂಧಿಸಲ್ಪಡ್ತಾರೆ. ಮತ್ತೆ ಕೆಲವರು ಆತ್ಮಿಕ ಜೀವಿತದಲ್ಲಿ ಬಂಧಿಸಲ್ಪಡದಂತೆ ಇಲ್ಲವೇ ಸೆರೆಮನೆಯಂತೆ ನಿಮಗೆ ಅನಿಸುತ್ತಾ ಇದೆಯಾ? ದಯವಿಟ್ಟು ಗಮನ ಕೊಟ್ಟು ಕೇಳಿ. ಬೆಲೆ ಬಾಳುವ ವಸ್ತುಗಳನ್ನು ನೀವು ಎಲ್ಲಿಡ್ತೀರಿ? ಏನಂತೀರಿ? ಬೆಲೆ ಬಾಳುವ ಬಂಗಾರ ಆಗಿರ್ಬೋದು, ಮುತ್ತುಗಳಾಗಿರ್ಬೋದು, ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ನೀವು ಎಲ್ಲಿ ಇಡ್ತೀರಿ ಹೇಳಿ? ಅಲ್ಮಿರಾದಲ್ಲಿ ಇಡ್ತೀರಿ. ಅದಕ್ಕೆ ಬೀಗ ಹಾಕ್ತೀರೋ ಇಲ್ಲವೋ? ಬೀಗ ಹಾಕ್ತೀರಿ. ಯಾಕೆ ಬೀಗ ಹಾಕ್ತೀರಿ? ಅದು ಬೆಲೆ ಉಳ್ಳದಾಗಿರೋದ್ರಿಂದ. ಅದೇ ಬೆಲೆ ಇಲ್ಲದ ಕಸಪರಿಕೆಗೆ ಏನ್ ಮಾಡ್ತೀರಿ? ಮನೆಯ ಹೊರಗಡೆಯೋ ಇಲ್ಲವೇ ಹಿಂದೆಯೋ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ಬೀಸಾಡ್ತೀರಿ. ತಮ್ಮ ತಂಗಿಯಂದರೆ ಕೇಳಿರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಭದ್ರಪಡಿಸುತ್ತಾ ಇರೋದಾದರೆ, ತಮ್ಮ ತಂಗಿಯಂದರೆ ಅಪ್ಪ ಅಮ್ಮ ನಿಮ್ಮನ್ನು ಕಾಪಾಡಿಕೊಳ್ತಾ ಇರೋದಾದ್ರೆ ಕಾರಣ ಗೊತ್ತಾ? ಅವರ ಜೀವಿತದಲ್ಲಿ ನಿಮಗಿಂತಲೂ ಬೆಲೆ ಬಾಳುವಂತಹ ವ್ಯಕ್ತಿಯಾಗಲಿ, ಬೆಲೆ ಬಾಳುವ ವಸ್ತುವಾಗಲಿ ಮತ್ತೊಂದು ಇಲ್ಲದೇ ಇರುವುದರಿಂದ ನಿಮ್ಮನ್ನು ಅಷ್ಟೊಂದು ಭದ್ರವಾಗಿ ನೋಡಿಕೊಳ್ತಾರೆ. ಆದರೆ ಮಕ್ಕಳಿಗೆ ಅನಿಸೋದೇನೆಂದರೆ, ನಮ್ಮನ್ನು ತಂದೆ ತಾಯಿ ಸೆರೆಮನೆಯಲ್ಲಿಟ್ಟಂತೆ ಇಡ್ತಿದ್ದಾರೆ, ನಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಿದ್ದಾರೆ ಎಂಬ ಭಾವನೆ ಸಾಧಾರಣವಾಗಿ ಮಕ್ಕಳಿಗೆ ಬರ್ತದೆ. ಯಾಕೆಂದರೆ ಅವರಿಗೆ ಪರಿಪಕ್ವತೆ ಇಲ್ಲದಕ್ಕಾಗಿ. ಈ ವಾಸ್ತವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿರುವಾಗ ಕೆಲವು ಸಂದರ್ಭಗಳಲ್ಲಿ ದೇವರು ಕೂಡ ನಮಗೆ ಬಂಧಿಸುವಂತೆ ನಮಗೆ ಅನಿಸುತ್ತದೆ. ಯಾಕೆಂದರೆ ನಾವು ಅಂದುಕೊಂಡದ್ದು ಯಾವುದು ನಡೆಯೋದಿಲ್ಲ. ಅಪ್ಪ ಅಮ್ಮ ಒಂದು ವೇಳೆ ಮಕ್ಕಳನ್ನು ಕ್ರಮಶಿಕ್ಷಣೆಯಲ್ಲಿ ಬೆಳೆಸಬೇಕಂದುಕೊಂಡಾಗ ಕೆಲವೊಂದು ಕಂಡೀಷನ್ಸ್ ಗಳನ್ನು ಹಾಕ್ತಾರೆ. ಹಾಗೆ ಕಂಡೀಷನ್ಸ್ ಹಾಕಿದಾಗ ಮಕ್ಕಳಿಗೆ ಬರುವ ಭಾವನೆ ಏನೆಂದರೆ, ನಾವು ಅಂದುಕೊಂಡಂತೆ ಏನು ನಡೆಯುತ್ತಾ ಇಲ್ಲ, ಎಲ್ಲದಕ್ಕೂ ಕಂಡೀಷನ್ಸ್ ಹಾಕ್ತಿದ್ದಾರೆ, ಎಲ್ಲದಕ್ಕೂ ರೂಲ್ಸ್ ಹಾಕ್ತಿದ್ದಾರೆ, ನನಗೆ ಫ್ರೀಡಮ್ ಇಲ್ಲದಂತ ಆಗ್ತಿದೆ. ಆ ದಿನ ಏದೇನ್ ತೋಟದಲ್ಲಿ ಫ್ರೀಡಮ್ ಇಲ್ಲದಂತ ಆಗಿದೆ ಅಂದ್ಕೊಂಡು ಫ್ರೀಡಮ್ ಫೈಟ್ ಮಾಡಿದ್ದು ಯಾರು ಹೇಳಿ? ಅಮ್ಮ ಸಹೋದರಿಯರೇ, ನಿಮಗೊಂದು ವಿಷಯ ಗೊತ್ತಾ? ಪ್ರಪಂಚದಲ್ಲೇ ಮೊಟ್ಟ ಮೊದಲ ಫ್ರೀಡಮ್ ಫೈಟರ್ ಯಾರು ಗೊತ್ತಾ? ಮಹಾಶಕ್ತಿ, ಆದಿಶಕ್ತಿ. ಆದಿಶಕ್ತಿ ಈಗ ಯಾರು ಹೇಳಿ? ಹವ್ವಳ ಶಕ್ತಿ. ಫ್ರೀಡಮ್ ಕಂಡೀಷನ್ಸ್ ಹಾಕ್ತಿದ್ದಾರೆ ದೇವರು. ಆ ಹಣ್ಣು ತಿನ್ರಿ, ಈ ಹಣ್ಣು ತಿನ್ಬೇಡ್ರಿ. ಏನಿದು ಕಂಡೀಷನ್ಸ್? ಯಾಕೆ ನಮಗೆ ಫ್ರೀಡಮ್ ಇಲ್ಲವೋ? ನಮ್ಗೆ ಇಷ್ಟ ಬಂದ ಹಣ್ಣು ನಾವು ತಿನ್ನಬಾರ್ದು, ತಿನ್ನಕೂಡದು? ಏನ್ ಈ ಕಂಡೀಷನ್ಸ್? ನಮಗೆ ಫ್ರೀಡಮ್ ಬೇಕು. ಮೊಟ್ಟ ಮೊದಲ ಫ್ರೀಡಮ್ ಫೈಟರ್ ಯಾರು ಗೊತ್ತಾ? ಹವ್ವ. ದೇವರು ಕಂಡೀಷನ್ಸ್ ಹಾಕುವುದಾದರೆ ಫ್ರೀಡಮ್ ತೆಗೆದು ಹಾಕುವುದಕ್ಕಾಗಲ್ಲ ಪ್ರಿಯರೇ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಮಾತು ಕೇಳುವ ನಾಯಿ ಸ್ವೇಚ್ಛೆಯಿಂದ ಜೀವಿಸುತ್ತೆ. ಮಾತು ಕೇಳಲಾರದ ನಾಯಿ ಕಟ್ಟಲ್ಪಡ್ತದೆ. ಅರ್ಥವಾಯ್ತಾ? ಮಾತು ಕೇಳ್ತಾ ಇರುವುದಾದ್ರೆ ಅದರ ಮೇಲೆ ನಿಮಗೆ ನಂಬಿಕೆ ಇರೋದ್ರಿಂದ ಅದನ್ನು ಬಿಟ್ಟು ಬಿಡ್ತೀರಿ. ಯಾಕೆಂದ್ರೆ ಅದು ಎಲ್ಲಿಗೂ ಹೋಗಲ್ಲ. ಒಂದು ವೇಳೆ ಏನಾದ್ರೂ ಮುಂದೆ ಹೋದ್ರೆ, ನೀವು ಆ ನಾಯಿಗೆ ಕರೆದ್ರೆ ಹಿಂದಕ್ಕೆ ಬಂತು ಅಂದ್ಕೊಳ್ಳಿ, ಅದನ್ನು ಹಾಗೆ ಬಿಟ್ಟು ಬಿಡ್ತೀರಿ. ನಿಜವಾದಂತಹ ಫ್ರೀಡಮ್ ಯಾವುದರಲ್ಲಿ ಇದೆ ಗೊತ್ತಾ? ನೀವು ಮಾತು ಕೇಳುವುದರಲ್ಲಿದೆ, ಮಾತಿಗೆ ವಿಧೇಯರಾಗುವುದರಲ್ಲಿದೆ, ವಿಧೇಯತೆ ತೋರಿಸುವುದರಲ್ಲಿದೆ. ಮಾತು ಕೇಳುವುದರಿಂದ, ವಿಧೇಯತೆ ತೋರಿಸುವುದರಿಂದ ನೀವು ನಂಬಿಗಸ್ತಿಕೆಯನ್ನು ತೋರ್ಪಡಿಸ್ತಾ ಇದ್ದೀರಿ. ಅದೇನೆಂದರೆ, ನಿಮ್ಮ ಮಾತನ್ನು ನಾನು ಮೀರುವುದಿಲ್ಲ, ನೀವೇನ್ ಹೇಳ್ತೀರೋ ನಾನು ಮಾಡ್ತೇನೆ ಎಂಬುದಾಗಿ ನೀವು ಆ ಮಾತಿಗೆ ವಿಧೇಯರಾಗುವಾಗ ಫ್ರೀಡಮ್ ಹೊಂದಿಕೊಳ್ತೀರಿ. ನನ್ನ ಬಳಿಯಲ್ಲಿಯೂ ಕೂಡ ಒಂದು ನಾಯಿ ಮರಿ ಇದೆ. ಅದಕ್ಕೆ ಕಟ್ ಹಾಕುವ ಅಗತ್ಯವಿಲ್ಲ. ಕಾರಣವೇನೆಂದ್ರೆ ಅದು ನನ್ನ ಮಾತು ಮೀರುವುದೇ ಇಲ್ಲ. ನನ್ನ ಮಾತು ಮೀರದೇ ಇರುವುದರಿಂದ ಏನ್ ಮಾಡ್ತೇನೆ? ಅದಕ್ಕೆ ಫ್ರೀ ಆಗಿ ಬಿಟ್ಟು ಬಿಡ್ತೇನೆ. ಬಾ ಅಂತ ಕರೆದ್ರೆ ಬರುತ್ತೆ, ಕೂತ್ಕೋ ಅಂತ ಹೇಳಿದ್ರೆ ಕೂತ್ಕೊಳ್ಳುತ್ತೆ, ಹಾಗೆ ಮಾಡ್ಬೇಡ ಅಂದಾಗ ಕಾಮಾಗಿ ಮಾಡದಂತೆ ಕೂತ್ಕೊಳ್ತೆ. ಆದುದರಿಂದ ಇಟ್ ಹ್ಯಾಸ್ ಎ ಫ್ರೀಡಮ್. ಹೇಳಿ ತಮ್ಮ ತಂಗಿಯಂದಿರೇ ಹಾಗೂ ಸಹೋದರ ಸಹೋದರಿಯರೇ, ನಿಜವಾದಂತಹ ಫ್ರೀಡಮ್ ಯಾವುದರಲ್ಲಿ ಇದೆ ಗೊತ್ತಾ? ನಂಬಿಗಸ್ತಿಕೆಯ ಜೀವಿತ ಜೀವಿಸುವುದರಲ್ಲಿದೆ. ನಿಜವಾದಂತಹ ಫ್ರೀಡಮ್ ಯಾವುದರಲ್ಲಿದೆ ಗೊತ್ತಾ? ಮಾತು ಹೇಳುವುದರಲ್ಲಿ, ಮಾತಿಗೆ ಅಧೀನರಾಗುವುದರಲ್ಲಿ, ವಿಧೇಯತೆ ತೋರಿಸುವುದರಲ್ಲಿ. ಅಪ್ಪ ಅಮ್ಮ ನಿಮಗೆ ಫ್ರೀಡಮ್ ಕೊಡಬೇಕು. ಹಾಗಾದ್ರೆ ನೀವು ನಂಬಿಗಸ್ತನಾದ ಮಗನಾಗಿರಿ, ನಂಬಿಗಸ್ತನಾದ ಮಗಳಾಗಿರಿ. ಅವರು ಖಚಿತವಾಗಿಯೂ ನಿಮಗೆ ಫ್ರೀಡಮ್ ಕೊಡ್ತಾರೆ. ಹೆಂಡತಿಯಾಗಿ ನಿಮಗೆ ಫ್ರೀಡಮ್ ಬೇಕು. ಗಂಡನ ದೃಷ್ಟಿಯಲ್ಲಿ ನೀವು ಒಬ್ಬ ನಂಬಿಗಸ್ತಳಾದ ಹೆಂಡತಿಯಾಗಿರಿ. ಗಂಡ ಸ್ವಲ್ಪವೂ ಚಿಂತಿಸೋದಿಲ್ಲ. ಹೆಂಡತಿಯ ದೃಷ್ಟಿಯಲ್ಲಿ ನೀವು ಒಬ್ಬ ನಂಬಿಗಸ್ತನಾದ ಗಂಡನಾಗಿರಿ. ನಿಮ್ಮ ಹೆಂಡತಿ ಕೂಡ ಸ್ವಲ್ಪವೂ ನಿಮ್ ಬಗ್ಗೆ ಚಿಂತಿಸೋದಿಲ್ಲ, ನಿಮ್ಮ ಬಗ್ಗೆ ವರಿ ಕೂಡ ಮಾಡ್ಕೊಳ್ಳಲ್ಲ. ಯಾವಾಗ ನಿಮ್ಮನ್ನು ನಂಬಲಿಕ್ಕೆ ಆಗುವುದಿಲ್ಲವೋ, ನಿಮ್ಮ ಮಾತನ್ನು ನಂಬುವುದಿಲ್ಲ, ನೀವು ಮಾಡುವ ಕೆಲಸಗಳನ್ನು ನಂಬುವುದಿಲ್ಲ, ನಿಮ್ಮ ಪ್ರವರ್ತನೆಯನ್ನು ನಂಬುವುದಿಲ್ಲ, ಯಾವಾಗ ನಂಬಿಕೆ ಕಳೆದುಕೊಳ್ಳಲಾಗ್ತದೋ ಅವಾಗಲೇ ಕಂಡೀಷನ್ಸ್ ಹೆಚ್ಚಾಗ್ತವೆ. ಅವಾಗಲೇ
ರೂಲ್ಸ್ಗಳು ಹೆಚ್ಚಾಗ್ತವೆ, ರೆಗ್ಯುಲೇಷನ್ಸ್ಗಳು ಹೆಚ್ಚಾಗ್ತವೆ. ಅವಾಗಲೇ ನಿಮಗದೊಂದು ಸೆರೆಮನೆ ಅಂತೆ ತಯಾರಾಗ್ತದೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನಂಬಿಗಸ್ತಿಕೆಯಿಂದಿರುವ ನಾಯಿಯನ್ನು ಕಟ್ಟುವ ಅಗತ್ಯವಿಲ್ಲ, ಆದರೆ ಮಾತು ಕೇಳಲಾರದಂತಹ ನಾಯಿಯನ್ನೇ ಕಟ್ ಹಾಕ್ಬೇಕಾಗುತ್ತೆ. ಹೇಳಿ ಸಹೋದರ ಸಹೋದರಿಯರೇ, ದೇವರು ಆಶಿಸಿದ್ದೇನು ಗೊತ್ತಾ? ನಮ್ಮನ್ನೇನು ಬಂಧಿಸಿ ಬಿಡಬೇಕು, ಒಂದು ಸೆರೆಮನೆಯಲ್ಲಿಟ್ಟಂತೆ ಇಡಬೇಕು ಎಂದು ದೇವರು ಆಶಿಸಲಿಲ್ಲ. ದೇವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಒಂದು ಗೊಂಬೆಯಂತೆ ದೇವರು ಮನುಷ್ಯನಿಗೆ ಮಾಡಲಿಲ್ಲ. ದೇವರು ನಮ್ಮನ್ನು ಕೈಗೊಂಬೆಯ ಮನುಷ್ಯನಾಗಿ ಮಾಡಿಲ್ಲ. ಆತನು ಹೇಳಿದನ್ನೇ ಮಾಡಬೇಕು ಎನ್ನುವಂತೆ ಕೈಗೊಂಬೆಯಂತೆ ಮಾಡಲಿಲ್ಲ, ಫ್ರೀಡಮ್ ಕೊಟ್ಟಿದ್ದಾರೆ. ನಿಮ್ಮ ಇಷ್ಟ, ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು, ನಿಮ್ಮ ಬಾಯಿ, ನಿಮ್ಮ ಕೈಗಳು, ನಿಮ್ಮ ಕಾಲುಗಳು, ನಿಮ್ಮ ಮಾತು ಕೇಳ್ತಿವೆಯಾ? ದೇವರ ಮಾತು ಕೇಳ್ತಿವೆಯಾ? ಯಾರ ಮಾತು ಕೇಳ್ತಿವೆ? ನಿಮ್ಮ ಮಾತೆ. ಅಷ್ಟಕ್ಕೂ ನಿಮ್ಮ ಕಣ್ಣು ನಿಮ್ಮ ಮಾತು ಕೇಳ್ತಾ ಇವೆಯೋ ಅಥವಾ ಇಲ್ಲವೋ? ನನ್ನ ಕಣ್ಣಿಗೆ ನಾನು ಹೇಳ್ತೇನೆ, ಕಣ್ಣುಗಳೇ ಮುಚ್ಕೊಳ್ರಿ, ಮುಚ್ಕೊಂಡುವು. ಕಣ್ಣುಗಳೇ ತೆರೆಯಿರಿ ಅಂದಾಗ ತೆರೆದು. ಈಗ ಕಣ್ಣು ಯಾರ ಮಾತು ಕೇಳ್ತಿವೆ? ನನ್ನ ಮಾತೇ ಕೇಳ್ತಿವೆ. ಸೊ ಈಗ ದೇವರು ಹೇಳ್ರಿ, ಈಗ ದೇವರು ನಮಗೆ ಕಂಟ್ರೋಲ್ ಮಾಡ್ತಿದ್ದಾರೋ ಅಥವಾ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಿಕೊಳ್ಳುವ ಹಕ್ಕನ್ನು ಕೊಟ್ಟಿದ್ದಾರೋ? ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಆದರೆ ದಯವಿಟ್ಟು ಕೇಳಿ ಪ್ರಿಯರೇ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಜೀವಿತ ಬಂಧಿಸಲ್ಪಟ್ಟಿರುವಂತೆ ಅನಿಸುತ್ತದೆ. ಬಂಧಿಸಲ್ಪಟ್ಟಾಗ ಸಾಧಾರಣವಾಗಿ ಕೈಕಾಲುಗಳು ಅಲ್ಲಾಡೋದಿಲ್ಲ. ಅದೇ ರೀತಿ ಕೆಲವೊಂದು ಸಾರಿ ನಮ್ಮ ಸುತ್ತಲಿರುವ ಪರಿಸ್ಥಿತಿ ನಮ್ಮನ್ನು ಬಂಧಿಸಿರುವಂತೆ ಕಾಣಿಸುತ್ತದೆ. ಈಗ ತಾನೇ ಹೇಳಿದೇನಲ್ಲವೇ, ಆರ್ಥಿಕ ಸಮಸ್ಯೆದಿಂದ ಬಂಧಿಸಲ್ಪಡುವಂಥದ್ದು, ಅನಾರೋಗ್ಯ ಸಮಸ್ಯೆದಿಂದ ಬಂಧಿಸಲ್ಪಡುವಂಥದ್ದು, ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ಒತ್ತಡಕ್ಕೊಳಗಾಗಿ, ಏನ್ ಮಾಡಬೇಕೆಂದು ಗೊತ್ತಾಗದೆ, ಏನ್ ಮಾಡಬೇಕೆಂದು ಯಾವ ದಾರಿ ತೋಚಲಾರದಕ್ಕೆ, ಮುಂದಕ್ಕೆ ಹೋಗ್ಲಿಕ್ಕಾಗದೆ, ಹಿಂದಕ್ಕೆ ಹೋಗ್ಲಿಕ್ಕಾಗದೆ, ಏನು ಮಾಡಲಾರದಂತಹ ಪರಿಸ್ಥಿತಿಗೆ ಸೇರುವಂಥದ್ದು. ಇದು ಸಹಜವಾಗಿ ನಮ್ಮ ಜೀವಿತದಲ್ಲಿ ಬಂಧಿಸಿದಂತಿರುತ್ತೆ. ಬೈಬಲ್ ನಲ್ಲಿರುವ ಮೂವರನ್ನು ನಿಮ್ಮ ಮುಂದೆ ತರ್ತೇನೆ. ಆ ಮೂವರನ್ನು ಕೂಡ ಬಂಧಿಸಿದ್ರು. ಯಾವುದರಿಂದ ಬಂಧಿಸಿದ್ರು ಗೊತ್ತಾ? ಸರಪಣಿಗಳಿಂದ ಬಂಧಿಸಿದ್ರು. ಹಾಗಾಗಿ ಈ ಸಂದೇಶದ ಟೈಟಲ್ ಏನ್ ಗೊತ್ತಾ? ಆತ್ಮೀಕನ ಸರಪಣಿಗಳು. ಸೊ ಆತ್ಮಿಕ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಬಂಧಿಸಲ್ಪಡ್ತೇವೆ. ಹಾಗೆ ಬಂಧಿಸಲ್ಪಟ್ಟಾಗ ಬಹಳ ಒತ್ತಡಕ್ಕೊಳಗಾಗ್ತೇವೆ. ಏನ್ ಮಾಡಬೇಕೆಂದು ಅರ್ಥ ಆಗಲ್ಲ, ಯಾವ ದಾರಿ ತೋಚಲ್ಲ. ಆದರೆ ಸಹಜವಾಗಿ ಹಾಗೆ ಬಂಧಿಸಲ್ಪಟ್ಟಾಗ, ಏನ್ ಮಾಡಬೇಕೆಂದು ಗೊತ್ತಿಲ್ಲದಿರುವಾಗ, ದಾರಿ ತೋಚದೇ ಇರುವಾಗ, ನಾವು ಲೋಕದ ಮೇಲೆ, ಲೋಕಸ್ಥರ ಮೇಲೆ ಆಧಾರಗೊಂಡಿರದೆ, ನನ್ನ ಜೀವಿತವನ್ನು ದೇವರಿಗೆ ಕೊಟ್ಟಿದ್ದೇನೆ, ನನ್ನ ಜೀವಿತಕ್ಕೆ ದೇವರೇ ಅಧಿಪತಿ, ಈ ದಿನ ನನಗಿರುವಂತಹ ಈ ಪರಿಸ್ಥಿತಿಯಿಂದ ದೇವರು ನನ್ನನ್ನು ಬಿಡಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಬಂಧಿಸಲ್ಪಟ್ಟಂತಹ ನನ್ನನ್ನು ದೇವರು ಬಂಗಾರದಂತಹ ಜೀವಿತ, ಬಂಗಾರದಂತಹ ಭವಿಷ್ಯ ನನಗೆ ಕೊಡ್ತಾರೆ ಎಂದು ಆತನನ್ನು ನೀವು ನಂಬುವುದಾದರೆ, ನಿಮಗೆ ಬಂಧಿಸಲ್ಪಟ್ಟಂತಹ ಸರಪಣಿಗಳೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಕರವಾಗಿ ಮಾರ್ಪಡ್ತವೆ. ರೈಟ್, ನಿಜವಾದ ವಿಷಯಕ್ಕೆ ಈಗ ಬರೋಣ. ಕೀರ್ತನೆಗಳ ಪುಸ್ತಕ, ಮೊದಲನೇದಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನೋಡೋಣ. 105ನೇ ಕೀರ್ತನೆ 18ನೇ ವಚನ. ಅವರು ಸರಪಣಿಗಳಿಂದ ಅವನ ಕಾಲುಗಳನ್ನು ನೊಂದಿಸಿದರು, ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಸರಪಣಿಗಳಿಂದ ಅವನು ಬಂಧಿಸಲ್ಪಟ್ಟ. ಯಾರು ಇವನು? ಯಾರು ಗೊತ್ತಾ ನಿಮಗೆ? ಯೋಸೇಫನು. 17ನೇ ವಚನ ಕೊನೆ ಲೈನ್. ಯೋಸೇಫನು ದಾಸತ್ವಕ್ಕೆ ಮಾರಲ್ಪಟ್ಟನು. ಅವರು ಸರಪಣಿಗಳಿಂದ ಅವನ ಕಾಲುಗಳನ್ನು ಬಂಧಿಸಿ ನೊಂದಿಸಿದರು, ಕಬ್ಬಿಣವು ಅವನ ಪ್ರಾಣವನ್ನು ಬಾಧಿಸಿತು. ನೀತಿವಂತನು, ಯಥಾರ್ಥವಂತನು, ಪರಿಶುದ್ಧನು, ದೇವರಲ್ಲಿ ಭಯಭಕ್ತಿಯುಳ್ಳವನು, ಯಾಕೋಬನಿಗೆ ಪ್ರಿಯನಾದ ಮಗನಾಗಿದ್ದನು ಯೋಸೇಫನು. ದೇವರನ್ನು ಹೊಂದಿದವನಾಗಿದ್ದನು, ದೇವರ ದರ್ಶನ ಹೊಂದಿದವನಾಗಿದ್ದನು. ಆದರೆ ಅನ್ಯಾಯವಾಗಿ, ಅಕ್ರಮವಾಗಿ, ಅಸೂಯಕ್ಕೆ ಗುರಿಯಾಗಿ, ಸ್ವಂತ ಅಣ್ಣಂದೇರೇ, ಏನು ಗೊತ್ತಿಲ್ಲದ ಅಮಾಯಕನಾಗಿರುವಂತಹ ಅದ್ಭುತನಾದ ಆತ್ಮಿಕನನ್ನು ಮಾರಿಬಿಟ್ರು ಪ್ರಿಯರೇ. ಹಾಗೆ ಮಾರಿದಾಗ ಯಾವ ರೀತಿ ಮಾರಿದ್ರು ಗೊತ್ತಾ? ದಾಸತ್ವಕ್ಕೆ ಮಾರಿಬಿಟ್ರು. ಆ ಕಾಲದಲ್ಲಿ ಯಾರನ್ನಾದರೂ ದಾಸತ್ವಕ್ಕೆ ಕೊಂಡ್ಕೊಂಡು ಹೋಗುವಾಗ ಕೈಕಾಲುಗಳನ್ನು ಸರಪಣಿಯಿಂದ ಬಿಗಿಸುತ್ತಾರೆ. ರಾಜಕುಮಾರನಂತೆ ಇವನು ಬೆಳೆದಿದ್ದ, ತಂದೆಗೆ ಪ್ರಿಯನಾದ ಮಗನಾಗಿ ಬೆಳೆದಿದ್ದ, ತಂದೆಯ ಆಸ್ತಿಗೆ ಹಕ್ಕುದಾರ, ಮುಂದ್ಬರುವ ದಿನಗಳಲ್ಲಿ ಆಸ್ತಿ ಅಂತಸ್ತು ಉಳ್ಳವನಾಗಿ ಜೀವಿಸಬೇಕಾದ ಮಗನು ಈಗ ಅನ್ಯಾಯವಾಗಿ ಮಾರಲ್ಪಟ್ಟ. ಬೈಬಲ್ನಲ್ಲಿ ನಾವು ನೋಡುತ್ತೇವೆ, ಅವನಿಗೆ ಬಿಗಿದಿರುವ ಸರಪಣಿಗಳಿಂದ ಅವನು ಬಹಳ ಬಾಧೆ ಪಟ್ಟ. ಯಾವ ತಪ್ಪು ಮಾಡಿದಕ್ಕೆ ಬಂದಿಯಾಳನ್ನಾಗಿ ನನ್ನನ್ನು ಮಾರಿಬಿಟ್ರು? ಯಾವ ತಪ್ಪು ಮಾಡಿದಕ್ಕೆ, ಯಾವ ಅಪರಾಧ ಮಾಡಿದಕ್ಕೆ ನನ್ನ ಕೈ ಕಾಲುಗಳಿಗೆ
ಸರಪಣಿಗಳಿಂದ ಬಿಗಿಸಿದ್ರು. ಏನಾಗ್ಲಿಕ್ಕಿದೆ ನನ್ನ ಜೀವಿತ? ಏನಾಗ್ಲಿಕ್ಕಿದೆ ನನ್ನ ಭವಿಷ್ಯ? ಯಾಕೆ ನನಗೆ ಹೀಗಾಗ್ತಾ ಇದೆ? ನನಗೆ ಯಾಕೆ ಹೀಗೆ ಆಗ್ತಾ ಇದೆ? ಆ ದಿನ ಯೋಸೇಫನು ಇಂತಹ ಪ್ರಶ್ನೆ ಕೇಳುವುದಕ್ಕಾಗಿ ಹಕ್ಕಿಲ್ಲ ಅಂತೀರಾ? ಖಂಡಿತವಾಗಿಯೂ ಇದೆ. ಒಟ್ಟು 12 ಮಂದಿ ಮಕ್ಕಳು. ಬೇರೆ ಯಾರು ಮಾರಲ್ಪಟ್ಟಿಲ್ಲ, ಬೇರೆ ಯಾರು ಸರಪಣಿಗಳಿಂದ ಬಂಧಿಸಲ್ಪಟ್ಟಿಲ್ಲ. ಇರುವ 12 ಮಂದಿ ಮಕ್ಕಳಲ್ಲಿ ನಾನೇ ಆತ್ಮಿಕನಾಗಿದ್ದೇನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೇನೆ, ಯಥಾರ್ಥವಾಗಿ ಜೀವಿಸಬೇಕೆಂದು ಬಯಸುವವನಾಗಿದ್ದೇನೆ, ತಂದೆಗೆ ನಿಜ ಹೇಳುವವನಾಗಿದ್ದೇನೆ, ತಂದೆಯಿಂದ ನಂಬಿಗಸ್ತನಾದ ಮಗನೆಂದು ಕರೆಸಿಕೊಂಡವನಾಗಿದ್ದೇನೆ. ನನ್ನ ತಂದೆಗೆ ನಾನಂದ್ರೆ ಬಹಳ ಇಷ್ಟ. ಅಷ್ಟೇ ಅಲ್ಲ, ಬಹಳ ಸಂತೋಷ. ತಂದೆಗೆ ಸಂತೋಷವನ್ನುಂಟು ಮಾಡಿರುವ ನಾನ್ಯಾಕೆ ಈ ರೀತಿಯಾಗಿ ಸರಪಣಿಗಳಿಂದ ಹೀಗೆ ಬಂಧಿಸಲ್ಪಡಬೇಕಿತ್ತು? ಯಥಾರ್ಥನಾಗಿ ಜೀವಿಸುತ್ತಿದ್ದೇನೆ, ನೀತಿಯಿಂದ ಜೀವಿಸುತ್ತಿದ್ದೇನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೇನೆ. ಪರಲೋಕದ ತಂದೆ ಸಂತೋಷ ಪಡಬೇಕೆಂದು ನನ್ನ ಜೀವಿತ ಸಂಪೂರ್ಣವಾಗಿ ಆತನಿಗೆ ಅರ್ಪಿಸಿಕೊಟ್ಟಿದ್ದೇನೆ. ದೇವರಿಂದ ದೂರ ಜೀವಿಸುವವರು ಬಹಳ ಚೆನ್ನಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ ಅನೀತಿಯ ಕಾರ್ಯಗಳು ಮಾಡುವವರು ಬಹಳ ಚೆನ್ನಾಗಿದ್ದಾರೆ. ನನ್ನ ಅಣ್ಣಂದಿರು ಹ್ಯಾಪಿಯಾಗಿದ್ದಾರೆ, ಅವರು ಸ್ವೇಚ್ಛೆ ಉಳ್ಳವರಾಗಿದ್ದಾರೆ, ಅವರು ತಂದೆಯೊಂದಿಗಿದ್ದಾರೆ, ಅವರು ತಮಗಿಷ್ಟ ಬಂದಂತೆ ಬದುಕುತ್ತಿದ್ದಾರೆ. ಅಷ್ಟೊಂದು ಮಕ್ಕಳಲ್ಲಿ ನನಗೆ ಯಾಕೆ ಈ ಕಷ್ಟ ಬಂದಿತು? ಅಷ್ಟೊಂದು ಮಕ್ಕಳಲ್ಲಿ ನಾನೇ ಯಾಕೆ ಬಂಧಿಸಲ್ಪಟ್ಟೆ? ನಾನೇ ಯಾಕೆ ಬಂದಿಯಾಳಾಗಿ ಹೀನ ಸ್ಥಿತಿಗೆ ಸೇರಿದ್ದೇನೆ? ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಇಂತಹ ಪ್ರಶ್ನೆ ಹಾದು ಹೋಗ್ತಾ ಇದ್ದೀರಾ? ಬ್ರದರ್, ನನಗೂ ಕೂಡ ಅನಿಸುತ್ತಾ ಇದೆ, ನನಗೇ ಎಲ್ಲ ಕಷ್ಟಗಳಿವೆ ಎಂದು. ನನ್ನ ಆಫೀಸ್ನಲ್ಲಿ ನನಗೆ ಹೆಚ್ಚಾಗಿ ಬೆದರಿಕೆ ಬರ್ತಾ ಇವೆ, ನನಗೆ ಭದ್ರತೆ ಇಲ್ಲದಂತಾಗಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ, ಎಲ್ಲರಿಗೂ ಮದುವೆ ಆಗಿದೆ, ಮಕ್ಕಳು ಕೂಡ ಇದ್ದಾರೆ. ನನಗೆ ಇನ್ನೂ ಮದುವೆ ಆಗಿಲ್ಲ, ನನಗೆ ಇನ್ನೂ ಮಕ್ಕಳಿಲ್ಲ, ನನ್ನ ಜೀವಿತವೇ ಇನ್ನೂ ಸ್ಥಿರಗೊಂಡಿಲ್ಲ. ಹೋಗಿ ಹೋಗಿ ನನಗೆ ಬಾಧೆ ಪಡಿಸಿ ಗಾಯಗೊಳಿಸುವ ಗಂಡ ದೊರಕಿದಾನೆ. ನನ್ನ ತಂಗಿಗಾಗಿರ್ಬೋದು, ಅಕ್ಕಳಿಗಾಗಿರ್ಬೋದು ಒಳ್ಳೆ ಗಂಡ ದೊರಕಿದಾನೆ. ಆದರೆ ನನಗೆ ನನ್ನ ಪ್ರಾಣ ತೆಗೆಯುವ ಗಂಡ ಸಿಕ್ಕಿದಾನೆ, ನನ್ನ ಪ್ರಾಣ ತೆಗೆಯುವ ಹೆಂಡತಿ ಸಿಕ್ಕಿದಾಳೆ. ನನಗೆ ಯಾಕೆ ಹೀಗೆ ಆಗ್ತಿದೆ? ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತಲೂ ನಾನೇ ಆತ್ಮಿಕನಾಗಿದ್ದೇನೆ, ಎಲ್ಲರಿಗಿಂತಲೂ ಮೊದಲು ರಕ್ಷಣೆ ಹೊಂದಿದವನಾಗಿದ್ದೇನೆ, ಎಲ್ಲರಿಗಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸುವವಳಾಗಿದ್ದೆ. ಹೀಗೆ ಎಲ್ಲರಿಗಿಂತಲೂ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತಿದ್ದೇನೆ, ದೇವರ ಮಗುವಾಗಿ ಜೀವಿಸ್ತಿದ್ದೇನೆ, ದೇವರನ್ನು ತಿಳಿದುಕೊಂಡಿದ್ದೇನೆ. ಮತ್ತೆ ನನಗೆ ಯಾಕೆ ಈ ಕಷ್ಟಗಳು ಬರ್ತಿವೆ? ಯೋಸೇಫನು ಇಂತಹ ಪ್ರಶ್ನೆ ಹೇಳುವುದಕ್ಕಾಗಿ 100% ಹಕ್ಕುದಾರನಾಗಿದ್ದ. ಸರಪಣಿಗಳಿಂದ ಯೋಸೇಫನನ್ನು ಬಂಧಿಸಿ ಕರೆದೊಯ್ಯುತ್ತಿರುವಾಗ ಎಷ್ಟೋ ಅತ್ತಿರ್ತಾನೆ. ಸ್ಪಷ್ಟವಾಗಿ ಬೈಬಲ್ನಲ್ಲಿದೆ, ಕಬ್ಬಿಣದ ಬೇಡಿಗಳು ಅವನ ಪ್ರಾಣವನ್ನು ಬಾಧೆಪಡಿಸಿದವು. ಕಬ್ಬಿಣದಿಂದ ತಯಾರು ಮಾಡಿದ ಸರಪಣಿಗಳು ಅವನ ಶರೀರವನ್ನು ಬಂಧಿಸಿ ಇಟ್ಟಾಗ ಬಹಳ ಬಾಧೆಪಟ್ಟ. ಪ್ರಿಯರೇ, ಎದಕ್ಕಾಗಿ? ಯಾಕೆ ನನಗೆ ಈ ಸರಪಣಿಗಳು? ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಬಹಳ ಬಾಧೆ ಪಡುವಂಥವರು? ಹೇಳ್ತಿದ್ದೇನೆ, ಯಾಕೆ ಅಷ್ಟು ಬಾಧೆ ಪಡ್ತಾ ಇದ್ದೀರಿ? ಕಾರಣವೇನು? ನಿಮ್ಮ ಬಾಧೆಗೆ ಕಾರಣವೇನು? ಇಲ್ಲ ಅಣ್ಣ, ಕೈಕಾಲು ಅಲ್ಲಾಡ್ತಿಲ್ಲ, ಏನ್ ಮಾಡ್ಬೇಕೆಂದು ಗೊತ್ತಾಗ್ತಿಲ್ಲ, ಯಾಕೆ ಹೀಗೆ ಆಗ್ತಾ ಇದೆ ಎಂದು, ನನಗೆ ಯಾಕೆ ಹೀಗೆ ಆಗ್ತಾ ಇದೆ ಎಂದು ಮಾಡುವ ಆಲೋಚನೆ ನನಗೆ ಬಹಳ ಪೀಡಿಸ್ತಾ ಇದೆ. ನನ್ನ ಸುತ್ತಲೂ ಎಲ್ಲರೂ ಬಹಳ ಚೆನ್ನಾಗಿದ್ದಾರೆ, ನನ್ನ ಪರಿಸ್ಥಿತಿಯೇ ಚೆನ್ನಾಗಿಲ್ಲ. ಎಲ್ಲರೂ ದಿನೇ ದಿನೇ ಉದ್ಧಾರವಾಗ್ತಿದ್ದಾರೆ, ಆದರೆ ಅದೇನೋ ದಿನೇ ದಿನೇ ನಾನು ನನ್ನ ಜೀವಿತದಲ್ಲಿ ಕೆಳಮಟ್ಟಕ್ಕೆ ಬಿದ್ದೋಗ್ತಿದ್ದೇನೆ, ಜಾರಿ ಬೀಳ್ತಿದ್ದೇನೆ, ದಿಕ್ಕು ತೋಚದ ಸ್ಥಿತಿಗೆ ಬಿದ್ದೋಗ್ತಿದ್ದೇನೆ, ಹೀನ ಸ್ಥಿತಿಗೆ ದಿನೇ ದಿನೇ ಬಿದ್ದೋಗ್ತಿದ್ದೇನೆ. ಯಾಕೆ ನನಗೆ ಈ ಕಷ್ಟಗಳು? ಯಾಕೆ ನನಗೆ ಈ ಬಾಧೆಗಳು? ಯಾಕೆ ನನಗೆ ಈ ಸರಪಣಿಗಳು ಎಂಬ ಪ್ರಶ್ನೆ ನೀವು ಕೇಳ್ತಿರೋದಾದ್ರೆ, ನಿಮಗಿಂತ ಮುಂಚಿತವಾಗಿ ಇದೇ ಪ್ರಶ್ನೆ ಒಬ್ಬ ನೀತಿವಂತನು ಹಾಕ್ತಾನೆ. ಅವನ ಹೆಸರು ಯೋಸೇಫನು. ಕಬ್ಬಿಣದ ಸರಪಣಿಗಳು ಅವನನ್ನು ಬಂಧಿಸಿ ಬಾಧಿಸುತ್ತವೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ, ಜೀವಿತದಲ್ಲಿ ಯಾರಾದರೂ ಉನ್ನತ ಸ್ಥಾನಕ್ಕೆ ಹೋಗಿರೋದಾದ್ರೆ ಅವರು ಬಹಳ ಬಾಧೆಗಳನ್ನು ಹೋದವರಾಗಿದ್ದಾರೆ ಎಂಬ ವಾಸ್ತವವನ್ನು ಮರೆಯಬಾರದು. ಅರ್ಥವಾಯ್ತಾ? ಮಾವಿನ ಹಣ್ಣನ್ನು ನಿಮ್ಮಲ್ಲಿ ಯಾರೇ ಆಗಲಿ ಯಾವತ್ತೇ ಆಗಲಿ ತಿಂದಿದ್ದೀರಾ? ತಿನ್ನಲಿಲ್ಲವೋ? ತಿಂದಿದ್ದೀರೋ? ಸರಿ. ಮನೆಗೆ ಬರುವಾಗ ಅಪ್ಪ ಆಗಲಿ ಅಮ್ಮ ಆಗಲಿ 1 ಡಜನ್ ಮಾವಿನ ಹಣ್ಣು ತಂದಿದ್ದಾರೆ ಅನ್ಕೊಳ್ಳಿ. ಅದರಲ್ಲಿ ಏನಿರುತ್ತೆ? ರಸ. ಏನದು? ರಸ ಇರುತ್ತೆ. ಮನೆಗೆ ತಂದೆ ತಾಯಿ ಮಾವಿನ ಹಣ್ಣನ್ನು ತಂದಾಗ ಅದನ್ನು ನಮ್ಮ ಕೈಯಲ್ಲಿ ತೆಗೆದುಕೊಂಡಾಗ ನಾವು ಏನ್ ಮಾಡ್ತೇವೆ ಹೇಳ್ರಿ?
ನೀವಾದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಹೇಳಿ? ಆ ಹೀಗೆ ಒತ್ತುತ್ತೀರಿ, ಆ ಕಡೆ ಒತ್ತುತ್ತೀರಿ, ಮತ್ತೆ ಈ ಕಡೆ ಒತ್ತುತ್ತೀರಿ, ಆ ಕಡೆ ಒತ್ತುತ್ತೀರಿ, ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ. ಪಾಪ ಆ ಮಾವಿನ ಹಣ್ಣಿಗೆ ಒತ್ತಲಾರದ ಏರಿಯವೇ ಇರಲ್ಲ. 4 ದಿಕ್ಕುಗಳಲ್ಲ, ಎಷ್ಟು ದಿಕ್ಕುಗಳಿವೆಯೋ ಅಷ್ಟು ದಿಕ್ಕುಗಳಲ್ಲಿ ಒತ್ತುತ್ತೇವೆ. ಒತ್ತಿ 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 ಹೀಗೆ ಆ ಮಾವಿನ ಹಣ್ಣು ಒತ್ತಲ್ಪಟ್ಟಿರೋದ್ರಿಂದ ಅದು ಸಂತೋಷ ಕೊಡುವಂತದ್ದಾಗಿದೆಯಾ ಅಥವಾ ದುಃಖ ಕೊಡುವಂತದ್ದಾಗಿದೆಯಾ? ನೀವೇ ಹೇಳಬೇಕು. ಅದು ಒತ್ತಲ್ಪಡ್ತಿರುವಾಗ ಒತ್ತಿರುವ ವ್ಯಕ್ತಿಗೆ ಸಂತೋಷ ಕೊಡುವಂತದ್ದಾಗಿದೆಯಾ, ದುಃಖ ಕೊಡುವಂತದ್ದಾಗಿದೆಯಾ? ಅದು ಎಷ್ಟು ಹೆಚ್ಚು ಒತ್ತಲ್ಪಡ್ತದೋ ಅಷ್ಟೇ ಹೆಚ್ಚಾಗಿ ಅದು ಯಾರ ಕೈಯಲ್ಲಿ ಇರುತ್ತದೋ ಅವನಿಗೆ ಸಂತೋಷ ಕೊಡುವಂತದ್ದಾಗಿರುತ್ತೆ. ಅದೇ ರೀತಿ ಸಹೋದರ ಸಹೋದರಿಯರೇ, ನೀವು ಕೂಡ ದೇವರ ಕೈಯಲ್ಲಿದ್ದೀರಿ. ಆ ದೇವರು ಒಂದು ವೇಳೆ ನಿಮ್ಮ ಜೀವಿತವನ್ನು ಒಂದು ವೇಳೆ ಒತ್ತುತ್ತಾ ಇರುವುದಾದರೆ, ಆ ರೀತಿಯಾಗಿ ಒತ್ತುತ್ತಾ ಇರುವಂತಹ ದೇವರನ್ನು ಬಹಳ ಸಂತೋಷ ಪಡಿಸುವ ವ್ಯಕ್ತಿಯಾಗಿ ನೀವು ಇರುವಂತವರಾಗಿದ್ದೀರಿ ಎನ್ನುವಂಥದ್ದು ವಾಸ್ತವ. ಎರಡನೇದು, ಇದು ರಸಮಾವಿನ ಸಂಗತಿ. ಮತ್ತೊಂದು ಮಾವಿನ ಹಣ್ಣು ಇರುತ್ತೆ, ಅದನ್ನು ಕೊಯ್ಬೇಕು. ಏನ್ ಮಾಡಬೇಕು? ಅಂತಹ ಮಾವಿನ ಹಣ್ಣನ್ನು ಚೆನ್ನಾಗಿ ಕೊಯ್ಬೇಕು. ಏನ್ ಮಾಡ್ತೀರಿ? ಕೆಳಗಡೆ ಕೊಯ್ತೀರಿ, ಮೇಲ್ಗಡೆ ಕೊಯ್ತೀರಿ, ಮತ್ತೆ ಸ್ಟ್ರೇಟ್ ಆಗಿ ಹೀಗೆ ಕೊಯ್ತೀರಿ. ಈಗ ಆ ಮಾವಿನ ಹಣ್ಣು ಏನಾಗ್ತದೆ ಹೇಳ್ರಿ? ತುಂಡು ತುಂಡಾಗಿ ಬಿಡುತ್ತದೆ. ಹಾಗೆ ಅದು ತುಂಡು ತುಂಡಾಗುತ್ತಿರುವಾಗ, ಶರೀರವೆಲ್ಲ ತುಂಡು ತುಂಡಾಗುತ್ತಾ ಇರುವಾಗ ಅದು ಬಹಳ ಬಾಧೆ ಪಡಬೇಕು. ಎಂತಹ ದುರ್ಮಾರ್ಗಿ ನನ್ನನ್ನು ಕೊಯ್ದು ಬಿಡ್ತಿದ್ದಾನೆ, ಎಂತಹ ದುರ್ಮಾರ್ಗಿ ನನಗೆ ತುಂಡು ತುಂಡು ಮಾಡಿ ಬಿಡ್ತಿದ್ದಾನೆ. ಇವನ ಕೈ ಬಿದ್ದು ಹೋಗ್ಲಿ, ತಿನ್ನುವ ಬಾಯಿ ಬಿದ್ದು ಹೋಗ್ಲಿ ಎಂದು ಅಂದ್ಕೊಳ್ತದೋ ಅದು. ಯಾವ ಮಾವಿನ ಹಣ್ಣು ತುಂಡು 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 ತುಂಡಾಗುತ್ತದೋ ಅದೇ ಪ್ರಿಯರೇ, ಅದನ್ನು ಕೊಯ್ಯುವಂತಹ ವ್ಯಕ್ತಿಗೆ ಆನಂದ ಕೊಡ್ತದೆ. ಅದು ಹಾಗೆ ತುಂಡಾಗದಂತೆ ನಿಮ್ಮ ಬಾಯಿಯೊಳಗಡೆ ಹೋಗೋದಾದ್ರೆ ನಿಮಗೆ ಸಂತೋಷ ಕೊಡೋದಿಲ್ಲ. ಕಬ್ಬು ಎಷ್ಟೋ ಉದ್ದವಾಗಿರುತ್ತೆ, ಎಷ್ಟೋ ಸ್ಟ್ರಾಂಗ್ ಆಗಿರುತ್ತೆ, ಆದ್ರೆ ಅದೇ ಕಬ್ಬು ಆ ಮಿಷನ್ ಒಳಗಡೆ ಹೋಗಿ ಜಜ್ಜಲ್ಪಟ್ಟ ಹೊರತು ನಿಮಗೆ ಕಬ್ಬಿನ ರಸ ಬರುವ ಚಾನ್ಸ್ ಇರುವುದೇ ಇಲ್ಲ. ದ್ರಾಕ್ಷಗಳು ಎಷ್ಟೋ ಅಂದವಾಗಿರ್ತವೆ, ಆ ದ್ರಾಕ್ಷಗಳನ್ನು ಏನ್ ಮಾಡ್ತಾರೆ ಹೇಳಿ? ಜಜ್ಜಿ ಬಿಡುತ್ತಾರೆ. ಹಾಗೆ ಜಜ್ಜಿದಾಗ ತಾನೇ ದ್ರಾಕ್ಷರಸ ಬರೋದು. ಒಂದು ಸಾರಿ ಆಲೋಚಿಸಿರಿ, ಭೂಮಿ ಎಷ್ಟೇ ಚೆನ್ನಾಗಿದ್ರು ಸಹ ಅದನ್ನು ಉಳುಮೆ ಮಾಡಿದ ಹೊರತು ಅದರೊಳಗಡೆ ಬೆಳೆ ಬೆಳೆಯುವ ಅವಕಾಶ ಇರಲ್ಲ. ಹಣ್ಣುಗಳು ಜಜ್ಜಲ್ಪಟ್ಟ ಹೊರತು ಅದು ಜ್ಯೂಸ್ ಆಗಿ ಮಾರ್ಪಡುವ ಅವಕಾಶವಿರಲ್ಲ. ಬಾಯಿ ಒಳಗಡೆ ಹಾಕಿಕೊಂಡಿರುವ ಬಿಕ್ಕೆ ಹಣ್ಣು ಏನ್ ಮಾಡ್ತೀರಿ ಹೇಳಿ? ಏನ್ ಮಾಡ್ತೀರಿ? ಅದನ್ನು ಜಡಮುತ್ತಾ ಇರ್ತೀರಿ. ಹೇಗೆ ಜಡಮುತ್ತೀರಿ? ಅದಕ್ಕೆ ಪಾಪ ಯಾವುದೇ ನಾಮರೂಪ ಇಲ್ಲದಂತೆ ಜಡ್ಮಿ 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 ಬಿಡ್ತೀರಿ. ಅದು ಎಷ್ಟು ಹೆಚ್ಚಾಗಿ ಜಡಮಲ್ಪಡುತ್ತದೋ ಅಷ್ಟೇ ಹೆಚ್ಚಾದ ಆರೋಗ್ಯ ನಿಮಗೆ ಕೊಡ್ತದೆ. ಅದಕ್ಕೆ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ಜಜ್ಜಲ್ಪಟ್ಟಂತಹ ಗೋಧಿಗಳೇ ನಿಮಗೂ ನನಗೂ ಆಹಾರವಾಗ್ತವೆ. ಜಜ್ಜಲ್ಪಟ್ಟಂತಹ ದ್ರಾಕ್ಷೆಗಳೇ ನಿಮಗೂ ನನಗೂ ದ್ರಾಕ್ಷರಸವಾಗಿ ಮಾರ್ಪಡುತ್ತೆ. ಜಜ್ಜಲ್ಪಟ್ಟಂತಹ ಮಾವಿನ ಕಾಯಿಯೇ ಇಲ್ಲ ಮಾವಿನ ಹಣ್ಣೇ ನಿಮಗೂ ನನಗೂ ಚೆನ್ನಾಗಿ ಮಾವಿನ ಜ್ಯೂಸ್ ಅನ್ನು ಕೊಡುತ್ತವೆ. ನಿಮ್ಮ ಕಣ್ಣಿಗೆ ಕಾಣಿಸುವವುಗಳನ್ನೆಲ್ಲ ಜಾಗ್ರತೆಯಿಂದ ನೋಡ್ರಿ. ಅವು ಜಜ್ಜಲ್ಪಡುವಾಗಲೇ ಅವು ನಿಮಗೂ ನನಗೂ 4 ಜನರಿಗೂ ಆನಂದ ಕೊಡಬಲ್ಲವು. ಹಾಗೆಯೇ ಕೇಳಿರಿ, ದೇವರು ನಿಮ್ಮನ್ನು ನನ್ನನ್ನು ಸೃಷ್ಟಿಸಿದ್ದಾರೆ ಸೂಕ್ಷ್ಮವಾಗಿರುವುದಕ್ಕಾಗಿ ಮಾತ್ರವಲ್ಲ, ಜಜ್ಜಲ್ಪಟ್ಟು 4 ಜನರಿಗೆ ಆನಂದವನ್ನು ಸಂತೋಷವನ್ನು ಆತ್ಮೀಕವಾಗಿ ಇವು ಹಂಚಿಕೊಡುವುದಕ್ಕಾಗಿ. ಅಂದರೆ ದೇವರು ಒಬ್ಬ ವ್ಯಕ್ತಿಗೆ ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದಿರುವಾಗ ಖಂಡಿತವಾಗಿಯೂ ಅವನನ್ನು ಜಜ್ಜುತ್ತಾರೆ. ಈ ದಿನ ನಿಮ್ಮಲ್ಲಿ ಯಾರಾದರೂ ನನ್ನ ಜೀವಿತ ಬಹಳವಾಗಿ ಜಜ್ಜಲ್ಪಡ್ತಾ ಇದೆ, ಬಹಳ ಜಜ್ಜಲ್ಪಡ್ತಿದ್ದೇನೆ ಅನ್ನುತ್ತಾ ಇದ್ದೀರಾ? ಕೆಲವರು ಹೇಳ್ತಾರೆ ಬಹಳ ಜಜ್ಜಲ್ಪಟ್ಟಿದ್ದೇನೆ ಎಂದು. ಕೆಲವೊಂದು ಸಾರಿ ಗಂಡನನ್ನು ಪ್ರೀತಿಸುವಂತಹ ಹೆಂಡತಿ, ಗಂಡನನ್ನು ಅರ್ಥ ಮಾಡಿಕೊಳ್ಳುವಂತಹ ಹೆಂಡತಿ ಪಕ್ಕದ ಮನೆಯವರಿಗೆ ಹೇಳ್ತಾರೆ, ಅಕ್ಕ ನನ್ನ ಗಂಡ ಬಹಳ ಜಜ್ಜಲ್ಪಡ್ತಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ನನ್ನ ಮಗನು ಬಹಳ ಜಜ್ಜಲ್ಪಡ್ತಿದ್ದಾನೆ ಎನ್ನುತ್ತಾ ಇರ್ತಾಳೆ ತಾಯಿ. ಅಪ್ಪ ಇಲ್ಲ, ಅವನೇ ಕಷ್ಟಪಡಬೇಕು, ತಮ್ಮಂದರಿಗೆ ಓದಿಸ್ಬೇಕು, ತಂಗಿಗೂ ಓದಿಸ್ಬೇಕು, ಮೇಲಿಂದ ನಮ್ಮೆಲ್ಲರನ್ನು ಪೋಷಿಸಬೇಕು, ಎಷ್ಟೋ ಜಜ್ಜಲ್ಪಡ್ತಿದ್ದಾನೆ. ಯಶ್ ಹಾಗೆ ಜಜ್ಜಲ್ಪಡುವುದರಿಂದ ನೀವು ಜಜ್ಜಲ್ಪಡ್ತಿದ್ದೀರಿ, ಆದ್ರೆ ನಿಮ್ಮ ಮನೆಯಲ್ಲಿರುವ 4 ಜನರಿಗೆ ಏನ್ ಮಾಡ್ತಾ ಇದ್ದೀರಿ? ಭವಿಷ್ಯವನ್ನು ಕೊಡ್ತಿದ್ದೀರಿ. ಸೊ ಅರ್ಥ ಮಾಡಿಕೊಳ್ಳಿರಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಜಜ್ಜಲ್ಪಡುವಿಕೆ ಎನ್ನುವಂಥದ್ದು
4 ಜನರಿಗೆ ಆಶೀರ್ವಾದಕರವಾಗಿರುವುದಕ್ಕೋಸ್ಕರವೇ ದೇವರು ಅನುಮತಿಸುತ್ತಾರೆ ಎಂಬ ವಾಸ್ತವ ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ದಿವ್ಯವಾದಂತಹ ಈ ಶ್ರೇಷ್ಠವಾದ ಸಂದೇಶದ ಮೂಲಕ ನಮ್ಮನ್ನು ದೇವರೇ ದರ್ಶಿಸಿದ್ದಕ್ಕಾಗಿ ವಂದನೆಗಳು. ಆಧ್ಯಾತ್ಮಿಕ ಜೀವಿತದಲ್ಲಿ ಸರಪಣಿಗಳಿರುತ್ತವೆ. ಬಾಧಿಸುವಂತಹ ಈ ಸರಪಣಿಗಳ ಹಿಂದೆ ದೇವರು ಭಾಗ್ಯವನ್ನು ಕೂಡಿಟ್ಟಿದ್ದಾರೆ ಎಂಬ ವಾಸ್ತವವನ್ನು ನಾವು ಗ್ರಹಿಸಿಕೊಳ್ಳುವುದಾದರೆ, ದೇವರೇ, ಬಾಧೆ ಪಡದಂತೆ ಯೋಸೇಫನ ಹಾಗೆ ಸರಪಣಿಗಳು ಇದ್ದಾಗಿಯೂ ಕೂಡ ನೀವು ಎಷ್ಟು ನಂಬಿಗಸ್ತನಾದ ದೇವರಾಗಿದ್ದೀರೆಂದು, ಆ ಸರಪಣಿಗಳ ಹಿಂದೆ ಎಷ್ಟು ದೊಡ್ಡ ಭಾಗ್ಯವನ್ನು ಕೂಡಿಟ್ಟಿದ್ದೀರಿ ಎಂದು, ದೇವರೇ, ಎಷ್ಟು ಶ್ರೇಷ್ಠವಾದಂತಹ ಜೀವಿತ ನಮಗೋಸ್ಕರ ಸಿದ್ಧ ಮಾಡಿ ಇಡುತ್ತಾ ಇದ್ದೀರೆಂದು ಗ್ರಹಿಸುವ ಕೃಪೆ ನಮಗೆ ದಯಪಾಲಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿರಿ ದೇವರೇ. ನಮ್ಮ ಸುತ್ತಲಿರುವ ಪ್ರಪಂಚಕ್ಕೆ ನಮ್ಮನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.